ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಡುಪಿಯಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಯುವಕ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಮದುವೆಯಾಗಿ ಒಂದೇ ತಿಂಗಳಲ್ಲಿ ಸುದೀಪ್ ಶೆಟ್ಟಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅನುಮಾನಾಸ್ಪದ ರೀತಿಯಲ್ಲಿ ಯುವಕ ಆತ್ಮಹತ್ಯೆಗೆ ಶರಣಾಗಿರೋದು. ಮದುವೆಯಾಗಿ ಇನ್ನೂ ಒಂದು ತಿಂಗಳಾಗಿದೆ. ಅಷ್ಟರಲ್ಲಿ ಸುದೀಪ್ ಶೆಟ್ಟಿ ಅನ್ನೋ ಯುವಕ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಕಾರ್ಕಳದಲ್ಲಾಗಿರುವಂಥ ಘಟನೆ ಇದು. ಯುವಕನ ಸಾವಿನ ಸುತ್ತ ಅನುಮಾನಗಳ ಹುತ್ತಾ ಇದೆ. ಈಗ ಮೃತನ ಪತ್ನಿಯ ವಿರುದ್ಧ ಸುದೀಪ್ ತಂದೆ ದೂರನ್ನ ಕೊಟ್ಟಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾಳೆ ಅಂತ ಸೊಸೆಯ ವಿರುದ್ಧವೇ ದೂರನ್ನ ನೀಡಿರೋದು. ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಂಥ ಸುದೀಪ್ ಹಾಗೂ ಸೌಮ್ಯ ಶೆಟ್ಟಿ ನಾಟಕ ಕಲಾವಿದೆ ಹಾಗೂ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ. ಸೌಮ್ಯ ಶೆಟ್ಟಿ ಈ ಹಿಂದೆ ಒಂದು ಮದುವೆಯಾಗಿ ಪತಿಗೆ ಡಿವೋರ್ಸ್ ನೀಡಿದಾರಂತೆ ಇವರು. ಸೌಮ್ಯ ಜೊತೆ ವಿವಾಹದ ಬಗ್ಗೆ ಸುದೀಪ್ ಕುಟುಂಬದ ಆಕ್ಷೇಪ ಇತ್ತು. ಸೌಮ್ಯ ಜೊತೆ ವಿವಾಹ ಬೇಡ ಅಂತ ಹೇಳಿ ಸುದೀಪ್ ಕುಟುಂಬ ಹೇಳಿತ್ತು. ಮಾನಸಿಕ ಒತ್ತಡದಿಂದ ಸುದೀಪ್ ವಿಷ ಸೇವಿಸಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಮಂಗಳೂರಿನ ಯನಪೋಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಪೋಸ್ಟ್ಮಾರ್ಟಮ್ ವರದಿ ಆಧರಿಸಿ ಮುಂದಿನ ತನಿಖೆಯನ್ನ ಕೈಗೊಳ್ಳಲಾಗುತ್ತೆ. ಎಸ್, ಇದೇ ಯುವಕ ನೋಡಿ. ಈಗಾಗಲೇ ಈತನ ಹೆಸರು ಸುದೀಪ್. ಈ ವಿಷ ಸೇವಿಸಿ ಈಗ ಆತ್ಮಹತ್ಯೆಗೆ ಶರಣಾಗಿರೋದು. ಮದುವೆಯಾಗಿ ಒಂದು ತಿಂಗಳಾಗಿದೆ. ಸೊ ಏನಪ್ಪ ಕಾರಣ ಅಂತ ಬಂದಾಗ ಇವರ ತಂದೆ ಈಗ ಸೊಸೆಯ ಮೇಲೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಆತ್ಮಹತ್ಯೆಗೆ ಆಕೆ ಪ್ರಚೋದನೆಯನ್ನು ಕೊಟ್ಟಿರೋದು ಹಾಗೆ ಹೀಗೆ ಅಂತ ಹೇಳಿ. ಬಟ್ ಏನು ಸೊಸೆ ಇದ್ದಾರಲ್ಲ ಅಥವಾ ಸೌಮ್ಯ ಶೆಟ್ಟಿ ಇದ್ದಾರಲ್ಲ, ಅವ್ರದ್ದು ಮುಂಚೆನೇ ಮದುವೆ ಆಗಿತ್ತಂತೆ. ಮದುವೆಯಾಗಿ ಅದಾದ ನಂತರ ಮೊದಲ ಪತಿಗೆ ಡಿವೋರ್ಸ್ ಕೂಡ ನೀಡಿದಾರಂತೆ. ನೀಡಿ ಆದಮೇಲೆ ಸುದೀಪ್ ಜೊತೆಗೆ ಮದುವೆ ಆಗಿರೋದು. ಬಟ್ ಸುದೀಪ್ ಜೊತೆಗೆ ಆಕೆಯನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಅವ್ರ ಮನೆಯವ್ರಿಗೆ ಇಷ್ಟ ಇತ್ತಾ ಅಂತ ಅಂದರೆ ಇಲ್ಲ. ತಂದೆ ತಾಯಿಗಳಿಗೆ ಇಷ್ಟ ಇರಲಿಲ್ಲ, ಆಕ್ಷೇಪ ಇತ್ತು. ಸೊ ಅದಾದ ನಂತರವೂ ಕೂಡ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಇಬ್ಬರು. ಈಗ ನೋಡಿದರೆ ಒಂದು ತಿಂಗಳಲ್ಲೇ ಆತ ವಿಷ ಸೇವಿಸಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಅಂದರೆ ಸಾಕಷ್ಟು ಅನುಮಾನ ಅಂತೂ ಇದ್ದೇ ಇದೆ. ಬಟ್ ಈಗ ತಮ್ಮ ಸೊಸೆಯ ಮೇಲೇ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಗಮನಿಸ್ತಾ ಇದ್ದೀವಿ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಲ್ಲಿ ನಡೆದಿರುವಂಥ ಘಟನೆ ಇದು. ಯುವಕನ ಸಾವಿನ ಸುತ್ತ ಈಗ ಅನುಮಾನಗಳ ಹುತ್ತ ಬೆಳೆದಿರೋದು. ಮೃತನ ಪತ್ನಿಯ ವಿರುದ್ಧವೇ ಸುದೀಪ್ ತಂದೆ ದೂರನ್ನ ಕೊಟ್ಟಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾಳೆ ಅಂತ ಸೊಸೆಯ ವಿರುದ್ಧವೇ ದೂರನ್ನ ಕೊಟ್ಟಿರೋದು. ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಂಥ ಸುದೀಪ್ ಹಾಗೂ ಸೌಮ್ಯ ಶೆಟ್ಟಿ ನಾಟಕ ಕಲಾವಿದೆ ಈಕೆ ಹಾಗೂ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರಂತೆ ಈ ಸೌಮ್ಯ ಶೆಟ್ಟಿ. ಈ ಹಿಂದೆ ಒಂದು ಮದುವೆ ಆಗಿತ್ತಂತೆ. ಪತಿಗೆ ಡಿವೋರ್ಸ್ ನೀಡಿದ್ದಾರೆ ಇವರು. ಸೌಮ್ಯ ಜೊತೆ ವಿವಾಹದ ಬಗ್ಗೆ ಸುದೀಪ್ ಕುಟುಂಬ ಆಕ್ಷೇಪವನ್ನು ಎತ್ತಿತ್ತು. ಬೇಡ, ಆಕೆಗೆ ಮುಂಚೆನೇ ಮದುವೆ ಆಗಿದೆ, ಡಿವೋರ್ಸ್ ಆಗಿದೆ, ನಿನಗೆ ಹಾಕಬೇಕು ಆಕೆ ಸಹವಾಸ ಅಂತೆಲ್ಲ ತಂದೆ ತಾಯಿಗಳು ಮಾತಾಡಿರ್ತಾರೆ. ಸೊ ಆದರೂ ಕೂಡ ಈತ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದಾನೆ ಆಕೆಯನ್ನು. ಇದಾದ ನಂತರ ಮಾನಸಿಕ ಒತ್ತಡದಿಂದ ಸುದೀಪ್ ವಿಷ ಸೇವಿಸಿರುವ ಶಂಕೆ ಇದೆ. ಬಟ್ ಒಂದೇ ತಿಂಗಳು ಮದುವೆಯಾಗಿ ಇಷ್ಟು ಬೇಗ ಈ ರೀತಿಯಾದಂಥ ಡಿಸಿಷನ್ ಯಾಕೆ ತೆಗೆದುಕೊಂಡ ಈ ಯುವಕ ಅನ್ನೋದು ಈಗಿರುವಂಥ ಪ್ರಶ್ನೆ. ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳೂರಿನ ಯನಪೋಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಪೋಸ್ಟ್ಮಾರ್ಟಮ್ ವರದಿ ಆಧರಿಸಿ ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗುತ್ತೆ. ಒಳ್ಳೆದಿಂದಿದ್ರು, ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ರು. ಪಾಯ್ಸನ್ ಯಾಕೆ ತಗೊಂಡ್ರು ಅದು ರೀಸನ್ ನಮಗೆ ಸಹ ಗೊತ್ತಿಲ್ಲ. ನಾವು ಇಲ್ಲಿ ಅಡ್ಮಿಟ್ ಮಾಡಿದ್ದು ಫುಡ್ ಪಾಯ್ಸನ್ ಆಯಿತು ಹಾಗೆ ಅಂತ ಅಡ್ಮಿಟ್ ಮಾಡಿದ್ವಿ ಗಾಜಿರೆ ಹಾಸ್ಪಿಟಲ್ ಕಾರ್ಕಳಕ್ಕೆ. ಅಲ್ಲಿ ಹೇಳಿದರು ಜಾಂಡಿಸ್ ಇದಾಗಿದೆ, ಸೊ ಲಿವರಿಗೆ ಪ್ರಾಬ್ಲಮ್ ಉಂಟಂತ ಹೇಳಿದ್ರು. ಅವ್ರು ಮೆಡಿಸಿನ್ ಮಾಡ್ತಿದ್ರು. ಮತ್ತು ಮಿಡ್ನೈಟ್ ಸೆಕೆಂಡ್ ಡೇ ಡಾಕ್ಟರ್ ಬಂದು ಹೇಳಿದ್ರು ಸ್ವಲ್ಪ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಇದೆ, ಸೊ ಇಲ್ಲಿ ಫೆಸಿಲಿಟಿ ಇಲ್ಲ, ಏನಪ್ಪೋ ಅಥವಾ ಆದಷ್ಟು ಶಿಫ್ಟ್ ಮಾಡಿ ಅಂತ ಹೇಳಿದರು. ನಾನು ಆ ಟೈಮಲ್ಲಿ ಅವ್ರ ಮನೆಗೆ ಕಾಲ್ ಮಾಡಿ ಕೇಳಿದ್ದೇನೆ, ಅಂದರೆ ಇವರ ಹತ್ರ ಸಹ ಮಾಡಿಸಿದ್ದೇನೆ, ಕಾಲ್ ಮಾಡಿ ಹೀಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಅಂತ. ಅವರ ಹಾಗೆ ಹೇಳಿದರು, ನಮಗೆ ನೀವು ಇಷ್ಟೇ ಇರಲಿಲ್ಲ ಹಾಗೆ ಹೀಗೆ ಅಂತ ಹೇಳಿದರು. ನೀನು ಬರೆದು ಕೊಡಬೇಕಾಗ್ತದೆ, ಅವನನ್ನು ಬಿಡ್ತೇನೆ ಅಂತ ಹೇಳಿ. ನೀನು ಹಾಗೆ ಬರೆದು ಕೊಟ್ಟರೆ ನಾವು ಅವನು ಕರ್ಕೊಂಡು ಹೋಗ್ತೇವೆ, ಫಸ್ಟ್ ನೀನು ಬರೆದು ಕೊಡಬೇಕು ಈ ಟೈಮಲ್ಲಿ ಅಂತ ಹೇಳಿ. ಹಾಸ್ಪಿಟಲ್ ಕಾಲ್ ಮಾಡುವಾಗ ಹೇಳಿ. ನಾನು ಹೇಳಿ ಈ ಟೈಮಲ್ಲಿ ನಾನು ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಮದುವೆಯಾಗಿ ನಮ್ಮೊಟ್ಟಿಗಿದ್ದದ್ದು ಅವರು ಇಷ್ಟು ದಿವಸ. ಕೇಳಿದ್ರಂತೆ ಎಂತ ಅಂತ. ಅದಕ್ಕೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೀಗೆ ಪ್ರಾಬ್ಲಮ್ ಆಯಿತು, ಮನೆಯಲ್ಲಿ ಫೇಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ.
ಸೊ ಹಾಗಾಗಿ ನಾನು ಪಾಯ್ಸನ್ ತಗೊಂಡಿದ್ದೇನೆ. 2 ಡೇಸ್ ಏನಾಗಲಿಲ್ಲ, ಅದಕ್ಕೆ ನಾನು ಯಾರ ಹತ್ರ ಸಹ ಹೇಳಿಲ್ಲ ಅಂತ ಹೇಳಿದ್ದಾರೆ. ಸರಿ, ನಮ್ಮ ಹತ್ರ ಮಾತ್ರ ನಾವು ಟೆಂಪಲ್ಗೆಲ್ಲ ಹೋಗಿ ಬೆಳಿಗ್ಗೆ, ಆಮೇಲೆ ಮನೆಗೆ ಹೋಗಿ ಬರ್ತೇನೆ, ನಾಳೆ ಒಂದು ಪೂಜೆ ಸಹ ಉಂಟು. ನನಗೆ ಸಹ ಬರಲಿ ಕೇಳಿದ್ದಾರೆ, ನೀನು ಬಸ್ಸಲ್ಲಿ ಬಾ ಬೆಳ್ತಂಗಡಿಗೆ ತನಕ, ಆಮೇಲೆ ಅಲ್ಲಿಂದ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಹಾಗೆ ಮನೆಗೆ ಹೋದವರು ಇಲ್ಲಿಂದ 2 ಗಂಟೆಗೇನ ಬಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲಿಂದ ಮನೆಗೆ ಹೋಗೋ ತನಕ ಮಾತಾಡಿದ್ದಾರೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಫೋನ್ ಮಾಡ್ತಾರೆ, ಈಗ ಇಡ್ತೇನೆ ಅಂತ ಫೋನ್ ಇಟ್ಟವ್ರು ಮತ್ತೆ ಮಾಡಲಿಲ್ಲ. ಮತ್ತೆ ಒಂದು ಹಾಗೆ ಹೀಗೆ ಅಂತ ಅಪ್ಪ ಇಲ್ಲ ಮನೇಲಿ ಹಾಗೆ ಹೀಗೆ ಅಂತ ಹೇಳಿದರು ನನಗೆ. ನಾವು ಹೇಳಿದ್ವಿ ಅವರಿಗೆ ಮಾತುಕತೆ ಎಂತಂತ ಹೇಳಿ, ನಾವು ಅಂದರೆ ನೈಟ್ ಸ್ವಲ್ಪ ಹೊತ್ತು ಮಾತಾಡಿದ್ರು, ಮತ್ತೆ ಮೊಬೈಲ್ ಆಫ್ ಆಯಿತು. ನಾನು ಮತ್ತೆ ಅಲ್ಲಿ ಮಳೆ ಇತ್ತು ಅಂತ ಹೇಳಿದರೆ, ಹಾಗೆ ಮೊಬೈಲ್ ಆಫ್ ಆಯ್ತು ಅಂತ ನಾನು ಸುಮ್ಮನಾದೆ. ನೆಕ್ಸ್ಟ್ ಡೇ ಬೆಳಿಗ್ಗೆದ್ದಾಗ ಸಹ ಇಲ್ಲ.